ಎಷ್ಟೊತ್ತಲ್ಲಾಯ್ತು ನಿಮ್ಮ ಆಟೋ? 5:45 ಆಯ್ತಣ್ಣ. 5:45 ಆಯಿತು. ಎಲ್ಲ ಮಕ್ಕಳೆಲ್ಲ ಕುಂತಿದ್ರು ಆಟೋಲಿ. ನಾವೆಲ್ಲ ಹೋಗ್ಬೇಕಾಯ್ತು ಹೊರಗಡೆ. ಒಂದು ಸ್ವಲ್ಪ ಆಟೋಯಿಂದ ಎಲ್ಲರಿಗೂ ಇಳಿಸ್ಬಿಟ್ಟು ಓಡಿಸಿದ ತಕ್ಷಣ ಮತ್ತು ನಮ್ಮ ಅಕ್ಕವ್ರೊಬ್ರು ಬಂದು ಕುಂತಿದ್ರು ಆಟೋಲಿ. ಬನ್ನಿ ಕಾಫಿ ಕುಡ್ಕೊಂಡು ಹೋಗೋಣ ಅಂದೆ. ಎಲ್ಲ ಬರ್ತೀನಿ ಒಂದು 5 ನಿಮಿಷ ಅಂತ ಅವ್ರು ಎದ್ದು ಒಂದು ಸ್ವಲ್ಪ ಹೋದ್ರು ದೂರ. ಅಷ್ಟರಲ್ಲಿ ಮರ ಬಿತ್ತು. ನಾವು ಎದ್ದೆ ಬಿದ್ದು ಕೆಳಗಡೆ ವರ್ಷಲ್ಲಿ ನಮ್ಮ ಆಟೋ ಫುಲ್ ಜಖಮ್ ಆಗೈತಿ. ಮಕ್ಕಳಿದ್ರು ಎಲ್ಲರಿಗೂ ನಾವು ಓಡಿಸ್ತು. ನಾವೆಲ್ಲ ಹೋಗ್ಬೇಕಾಗಿತ್ತು ಅಂದ್ಬಿಟ್ಟು ಆಟೋನೆಲ್ಲ ಕೆಳಗಡೆ ಇದ್ದು ಓಡಿಸಿದ್ಮೇಲೆ ನಮ್ಮ ಅಕ್ಕವ್ರು ಬಂದು ಕುಂತಿದ್ರು. ಏನಕ್ಕೆ ಎಲ್ಲರೂ ಬೈತಾ ಇದ್ದೀವಿ ಅಂದ್ಕೊಂಡು. ಇಲ್ಲ ನಾವೆಲ್ಲ ಹೋಗ್ತಾಯಿದ್ರು ಹೊರಗಡೆ ಅಂದೆ. ಸರಿ ಆಯ್ತು ಅಂದ್ಬಿಟ್ಟು ನಮಗೆ ಬೈತಾಯಿದ್ರು. ಸರಿ ಬನ್ನಿ ಕಾಫಿ ಕುಡೀರಿ ಅಂದೆ. ಇಲ್ಲ ನಾನು ಒಂದು 5 ನಿಮಿಷ ಬರ್ತೀನಿ ಅಂತ ಅವ್ರು ಹೋಗಿದ ತಕ್ಷಣ ಮರ ಬಿತ್ತು. ನಾವು ಕೆಳಗಡೆ ಇಲ್ಲಷ್ಟಲ್ಲಿ ಫುಲ್ ಆಟೋ ನಮ್ಮದು ಫುಲ್ ಜಖಮ್ ಆಗಿದೆ. ಮರ ಬೀಳೋ ಟೈಮಲ್ಲಿ ಆಟೋದಲ್ಲಿ ಯಾರೂ ಇಲ್ಲ. ಅಷ್ಟಲ್ಲಿ ನಾವು ಎಲ್ಲರನ್ನ ಕಳಿಸ್ಬಿಟ್ಟು ಹೊರಗಡೆ ಕಳಿಸ್ಬಿಟ್ಟು ನಾವು ಇನ್ನೇನು ಹೊರಗಡೆ ಹೋಗ್ಬೇಕಾಗಿರೋ ಟೈಮಲ್ಲಿ ಬಿತ್ತು. ನಾವು ಇದೇ ಮನೆ ಮೇಲಿದ್ದೀರಿ ನಾವು. ಕೆಳಗಡೆ ಇಲ್ಲಷ್ಟಲ್ಲಿ ಆಟೋ ಮೇಲೆ ಬಿದ್ದು ಆಟೋ ಮೇಲೆ ಕಾರ್ ಮತ್ತು ಇನ್ನೊಂದು ಬೈಕು. ಏನೇನು ಡ್ಯಾಮೇಜ್ ಆಟೋ? ಅಣ್ಣ ನಮ್ಮದು ಆಟೋ ಫುಲ್ ಹೋಯ್ತಣ್ಣ. ನಮ್ಮದು ಆಟೋ ಹೋಯ್ತು. ಅದು ಏನಂತ ಗೊತ್ತಿಲ್ಲ ನಮಗೆ. ನಾವು ಡೈಲಿ ದುಡ್ಕೊಂಡು ತಿನ್ನೋರು ನಾವುಗಳು. ನಮ್ಮ ಲೈಫ್ ಏನಂತ ಗೊತ್ತಾಗಲ್ಲ. ಅದೇ ಮೈನ್ ಇರೋ ಪ್ರಾಬ್ಲಮ್ ಇವಾಗ. ನಮ್ಮ ಹೆಸರು ಶಂಕರ್ ಅಂತ ಅಣ್ಣ. ಯಾರೋ ಏರಿಯಾದಲ್ಲೇ ಎಲ್ಲರೂ ಕಿರ್ಚಾಡ್ತಾಯಿದ್ರು ಹೆಂಗಸರು ಎಲ್ಲರೂ. ಏನು ಜಗಳ ಅಂತ ಈಚೆ ಬಂದು ನೋಡಿದ್ರೆ ಗಾಡಿ ಮೇಲೆ ಮರ ಬಿದ್ದಿದೆ. ನೋಡಿದ್ರೆ ಗಾಡಿ ಫುಲ್ ಡೆಂಟ್ ಆಗಿದೆ. ಇನ್ನು ಗಾಡಿ ಮೇಲೆ ಹಂಗೇನೆ ಕುತ್ಕೊಂಡಿದೆ ಮರ. ಎತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಆಮೇಲೆ ಕೇಶವಣ್ಣ ಸದ್ಯಕ್ಕೆ ಬಂದ್ಬಿಟ್ಟು ಸ್ವಲ್ಪ ಇದೆಲ್ಲ ಮಾಡಿಸ್ಬಿಟ್ಟು BBMPಗೆಲ್ಲ ಕಾಲ್ ಮಾಡಿಬಿಟ್ಟು ಎಲ್ಲ ಸ್ವಲ್ಪ ಡಿವೈಡ್ ಮಾಡಿಕೊಟ್ರು. ಏನೋ ಮಕ್ಕಳ ಮೇಲೆ ಬಿದ್ದಿಲ್ಲ, ಅದೇ ಒಳ್ಳೆ ಇದು. ಯಾರೂ ಇದ್ದಿರಲಿಲ್ಲ ಗಾಡಿ ಮೇಲೆ, ಯಾರೂ ಇದ್ದಿರಲಿಲ್ಲ. ಯಾರಿಗೂ ಏನೋ ಇಟ್ಟು ಬಿದ್ದಿಲ್ಲ. ಆದರೆ ಗಾಡಿ ಡ್ಯಾಮೇಜ್ ಆಗಿದೆ. ಒಂದು ನಮ್ಮದು 2 ವೀಲರು, ಇವ್ರದ್ದು ಸಾರ್ದು ಕಾರು, ಆಮೇಲೆ ಅವರು ಶಂಕರ್ ಅವ್ರದ್ದು ಆಟೋ ಒಂದು ಇದಾಗಿದೆ. ರಾಮ್ಕುಮಾರ್ ಅಂತ. ನನ್ನ ಹೆಸರು ರಾಜೇಂದ್ರ ಅಂತ. ನಾನು ಅಲ್ಲಿ ಮರ ಬಿತ್ತಲ್ಲ ಆ ಮನೇಲೇ ಇರೋದು. ಅಲ್ಲಿ ಮೇಲ್ಗಡೆ ಇದ್ದೆ ನಾನು. ಫುಲ್ ಡಮಾರ್ ಅಂತ ಸೌಂಡ್ ಬಂತು. ಇಳಿದು ಬಂದು ನೋಡಿದ್ರೆ ಮರ ಬಿದ್ದಿದೆ. ಒಳ್ಳೆ ಸಮಯ, ಯಾರು ಇರಲಿಲ್ಲ, ಯಾರಿಗೆ ಏಟಾಗಿಲ್ಲ. ಗಾಡಿ ಆಟೋ ಟ್ವಿಸ್ಟ್ ಆಯಿತು, ನಮ್ಮದು ಓಮ್ನಿ ಫುಲ್ ಟ್ವಿಸ್ಟ್ ಆಯಿತು, ಮತ್ತು ಬೈಕಿಗೆ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ. ಮತ್ತು ಯಾರಿಗೆ ಏನು ತೊಂದರೆ ಆಗಿಲ್ಲ. ಕಾರಲ್ಲಿ ಯಾರು ಇಲ್ಲ. ಕಾರಲ್ಲಿ ಪಾರ್ಕಿಂಗ್ ಮಾಡಿದ್ವಿ ಅಷ್ಟೇ. ಎಲ್ಲ ಫುಲ್ ಟ್ವಿಸ್ಟ್ ಆಯಿತು ಗಾಡಿ. ಅಲ್ಲೇ ನಿಲ್ಲಿಸೋದು ಗಾಡಿ. ನಮ್ಮ ಮನೆಯೇ ಅದು. ಮರ ಬೆಳಗ್ಗೆ ಏನು ಕಾರಣ ಆಗಿರ್ಬೋದು? ತುಂಬ ಹಳೆಯ ಮರ, ಸುಮಾರು 100 ವರ್ಷ ಇರಬೇಕು. ಮಳೆ ಬಿದ್ದಾಗ ಇಲ್ಲ, ತುಂಬ ಹಳೆಯ ಮರ. ಅದು ವೆಯ್ಟ್ ಫುಲ್ಲು ಈ ಕಡೆನೇ ಇತ್ತಲ್ಲ, ಅದು ಕಟ್ಟಾಗಿ ಬಿದ್ದಿದೆ ಅಷ್ಟೇ.